Hello aspirants, welcome to Spardha Lines. ನಾವು ನಮ್ಮ ಕರೆಂಟ್ ಅಫೇರ್ಸ್ ಆರ್ಟಿಕಲ್ಸ್ ನ ಡಿಸ್ಕಷನ್ ನ ಮುಂದುವರಿಸೋಣ. ಮೊದಲನೇ ಆರ್ಟಿಕಲ್ ಬಂದು ನಿಸಾರ್ ಸ್ಯಾಟಲೈಟ್. ಇಸ್ರೋ ಹ್ಯಾಸ್ ಲಾಂಚ್ಡ್ ನಿಸಾರ್ ಸ್ಯಾಟಲೈಟ್. ಇಸ್ರೋ ಇಸ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಇಂಪಾರ್ಟೆಂಟ್ ಟುಡೇ. ನಿನ್ನೆ ಸಹ ಇಸ್ರೋ ಬಗ್ಗೆ ಮಾತಾಡಿದೆ ಅಂಡ್ ಇವತ್ತು ಸಹ ಇಸ್ರೋ ನ್ಯೂಸ್ ಬಂದಿದೆ ನಿಸಾರ್ ಸ್ಯಾಟಲೈಟ್ ಲಾಂಚ್ ಆಗಿದೆ ಅಂತ. ಈ ಲಾಂಚ್ ಎಲ್ಲಿ ಮಾಡಿದ್ರು ಅಂದ್ರೆ ಶ್ರೀಹರಿಕೋಟಾ ಇನ್ ಆಂಧ್ರ ಪ್ರದೇಶ್. ಈ ಶ್ರೀಹರಿಕೋಟಾದಲ್ಲಿ ನಮ್ಮ ಲಾಂಚ್ ಪ್ಯಾಡ್ ಇದೆ ಇಸ್ರೋದು. ಆ ಶ್ರೀಹರಿಕೋಟಾ ಇಂದ ಆಂಧ್ರ ಪ್ರದೇಶಲ್ಲಿ ಲಾಂಚ್ ಮಾಡಿರೋ ಸ್ಯಾಟಲೈಟ್ ನಿಸಾರ್. ಇದರ ವೆಯ್ಟ್ ಬಂದು 2392 kgs. ಅಂಡ್ ಯಾವ ವೆಹಿಕಲ್ ಅಲ್ಲಿ ಇದನ್ನ ಲಾಂಚ್ ಮಾಡಿದ್ದಾರೆ ಅಂದ್ರೆ PSLV ನ GSLV ನ ಅಂತ ನೋಡಿದ್ರೆ ಇಟ್ ಈಸ್ ಲಾಂಚ್ಡ್ ಇನ್ GSLV F-16. ಈ ಒಂದು ಲಾಂಚ್ ವೆಹಿಕಲ್ ನ ಯೂಸ್ ಮಾಡಿಕೊಂಡು ಇಸ್ರೋದವರು ನಿಸಾರ್ ಸ್ಯಾಟಲೈಟ್ ನ ಲಾಂಚ್ ಮಾಡಿದ್ದಾರೆ. ಇದರ ಕಾಸ್ಟ್ ಎಷ್ಟಪ್ಪ ಅಂತ ಅಂದ್ರೆ 13,000 ಕೋಟಿ, ಅಂದ್ರೆ 13,000 crore ಅಲ್ಲಿ ಈ ನಿಸಾರ್ ಸ್ಯಾಟಲೈಟ್ ನ ಲಾಂಚ್ ಮಾಡಿದ್ದಾರೆ. ವೈ ಇಸ್ ದಿಸ್ ಇಂಪಾರ್ಟೆಂಟ್ ಅಂದ್ರೆ ದಿಸ್ ಇಸ್ ದಿ ವರ್ಲ್ಡ್ಸ್ ಕಾಸ್ಟ್ಲಿಯೆಸ್ಟ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್. ಲೈಫ್ ಸ್ಪ್ಯಾನ್ ಇದ್ರದ್ದು 3 ವರ್ಷ, ಅಂದ್ರೆ 3 years ಕೆಲಸ ಮಾಡುತ್ತೆ. 2025 ಅಲ್ಲಿ ಲಾಂಚ್ ಆಗಿರೋದು. ಸೊ ಟಿಲ್ 2028 ಇಟ್ ವಿಲ್ ಬಿ ಆಪರೇಷನಲ್. ಸೊ 2028 ಆಪರೇಷನಲ್ ಇರುತ್ತೆ. ಅಂಡ್ ಇದ್ರ ಮುಖ್ಯ ಉದ್ದೇಶ ಏನಂದ್ರೆ ಈ ನಿಸಾರ್. ಸೊ ದಿಸ್ ನಿಸಾರ್ ಏನಂತ ನೋಡೋಣ ಸ್ವಲ್ಪ. ನಿಸಾರ್ ಸ್ಟ್ಯಾಂಡ್ಸ್ ಫಾರ್ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಡಾರ್ ಅಂತ. ಸೊ ನಾಸಾ ಮತ್ತೆ ಇಸ್ರೋ ಇಬ್ರು ಸೇರಿ ಮಾಡಿರೋ ಒಂದು ರಡಾರ್ ಸ್ಯಾಟಲೈಟ್ ಸಿಸ್ಟಮ್ ಈಸ್ ನಿಸಾರ್. ಇದು ಏನಪ್ಪಾ ಅಂತ ಅಂದ್ರೆ ಇವಾಗಿನ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್. ಇದು ಅಂದ್ರೆ ಅರ್ತ್ ನ ಅಬ್ಸರ್ವ್ ಮಾಡೋದಕ್ಕೆ ಈ ಸ್ಯಾಟಲೈಟ್ ನ ಲಾಂಚ್ ಮಾಡಿದ್ದಾರೆ. ಇವಾಗಿರೋ ಎಲ್ಲ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಸ್ ಏನಪ್ಪಾ ಅಂದ್ರೆ ಒಂದೇ ಫ್ರೀಕ್ವೆನ್ಸಿಯಲ್ಲಿ ಆಪರೇಟ್ ಆಗುತ್ತೆ. ಬಟ್ ಫಾರ್ ದಿ ಫಸ್ಟ್ ಟೈಮ್ ಇನ್ ನಿಸಾರ್ 2 ಫ್ರೀಕ್ವೆನ್ಸೀಸ್ ನ ನಾವು ತರ್ತಾ ಇದೀವಿ. ಯಾವ 2 ಫ್ರೀಕ್ವೆನ್ಸೀಸ್ ಅಂದ್ರೆ ಒಂದು L ಬ್ಯಾಂಡ್, ಇನ್ನೊಂದು S ಬ್ಯಾಂಡ್. ಈ L ಬ್ಯಾಂಡ್ ಫ್ರೀಕ್ವೆನ್ಸಿ ಕಮ್ಸ್ ಫ್ರಮ್ USA ಅಂದ್ರೆ ನಾಸಾ. S ಬ್ಯಾಂಡ್ ಫ್ರೀಕ್ವೆನ್ಸಿ ನಮ್ಮ ಇಸ್ರೋದು ಅಂದ್ರೆ ನಮ್ಮ ಇಂಡಿಯಾದು. ಸೊ 2 ಫ್ರೀಕ್ವೆನ್ಸಿ ಒಂದೇ ಸ್ಯಾಟಲೈಟ್ ಅಲ್ಲಿರೋ ಫಸ್ಟ್ ಸ್ಯಾಟಲೈಟ್ ಈ ನಿಸಾರ್. ದಟ್ ಈಸ್ ವೈ ದಿಸ್ ಬಿಕಮ್ಸ್ ಇಂಪಾರ್ಟೆಂಟ್. ಅಂಡ್ ದೆನ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್, ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಇದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಅರ್ತ್ ಮೇಲೆ ಆಗ್ತಾ ಇರೋ ಚೇಂಜಸ್ ಅಂದ್ರೆ ಬದಲಾವಣೆಗಳು, ಅರ್ತ್ ಲ್ಯಾಂಡ್ ಮೇಲೆ ಆಗಿರ್ಬೋದು ಅಥವಾ ವಾಟರ್ ಸರ್ಫೇಸ್ ಅಂದ್ರೆ ನಮ್ಗೆ ಗೊತ್ತಿರ್ಬೋದು ಸಿ ಲೆವೆಲ್ ರೈಸಿಂಗ್, ಇದನ್ನೆಲ್ಲ ಟ್ರ್ಯಾಕ್ ಮಾಡಕ್ಕೆ ಅಥವಾ ಕ್ಲೌಡ್ಸ್ ನ ವೆದರ್ ಫೋರ್ಕಾಸ್ಟ್ ನ ಮತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆಲ್ಲ ಈ ಸ್ಯಾಟಲೈಟ್ಸ್ ನ ಬಳಸ್ಕೋತಾರೆ. ದಿಸ್ ವಿಲ್ ಬಿ ಇನ್ 700 km ಫ್ರಮ್ ದಿ ಅರ್ತ್ ಸರ್ಫೇಸ್ ಅಂದ್ರೆ ಮಿಡಲ್ ಅರ್ತ್ ಆರ್ಬಿಟ್ ಅಂತ ಏನ್ ನಾವು ಕರಿತೀವಿ. ಈ ಒಂದು ಆರ್ಬಿಟ್ ಅಲ್ಲಿ ಈ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂದ್ರೆ ನಿಸಾರ್ನ 700 km ಅಲ್ಲಿರೋ ಮೀಡಿಯಂ ಅರ್ತ್ ಆರ್ಬಿಟ್ ಅಲ್ಲಿ ನಾವು ಪ್ಲೇಸ್ ಮಾಡ್ತಾ ಇದೀವಿ. ಸೊ ದಿಸ್ ಈಸ್ ಅಬೌಟ್ ನಿಸಾರ್. ಗೋಯಿಂಗ್ ಟು ಅವರ್ ನೆಕ್ಸ್ಟ್ ಟಾಪಿಕ್, ಇಂಡಿಯನ್ ಆರ್ಮಿ ಹ್ಯಾಸ್ ಕಂಡಕ್ಟೆಡ್ ಎಕ್ಸರ್ಸೈಸಸ್. ಅಂದ್ರೆ ಒಂದು ಎಕ್ಸರ್ಸೈಸ್ ದಿವ್ಯ ದೃಷ್ಟಿ ಅಂತ. ಈ ಎಕ್ಸರ್ಸೈಸ್ ದಿವ್ಯ ದೃಷ್ಟಿ ಏನಕ್ಕಪ್ಪ ಕಂಡಕ್ಟ್ ಮಾಡಿರೋದು ಅಂತ ಅಂದ್ರೆ AI ಕೇಪಬಿಲಿಟೀಸ್, ನಮ್ಮ AI ಟೆಕ್ನಾಲಜಿ ಕೇಪಬಿಲಿಟೀಸ್ ನ ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ ಅಟ್ ಹೈ ಆಲ್ಟಿಟ್ಯೂಡ್ಸ್. ನಮ್ಗೆ ಗೊತ್ತಿರೋ ಹಾಗೆ ಹೈ ಆಲ್ಟಿಟ್ಯೂಡ್ಸ್ ಅಲ್ಲಿ ನಮ್ದು ಸಿಯಾಚಿನ್ ಗ್ಲೇಸಿಯರ್ ಸಹ ಇದೆ ಅಂಡ್ ಕಾರ್ಗಿಲ್ ಸಹ ಇದೆ. ಅಂಡ್ ದೆನ್ ಈ ಕಡೆ ಪ್ಯಾಂಗಾಂಗ್ ಸೋ ಅಂತ ಇದು ಚೈನಾ ಒಂದಿಗೆ ನಮ್ಮ ಗಡಿ ವಿವಾದಗಳಿದೆ. ಸೊ ಈ ಹೈ ಆಲ್ಟಿಟ್ಯೂಡ್ಸ್ ಅಲ್ಲಿ AI ಕೇಪಬಿಲಿಟೀಸ್ ಏನು ನಮ್ಮ ಇಂಡಿಯಾದು ಆರ್ಮಿದು ಅಂತ ಒಂದು ಟೆಸ್ಟ್ ಮಾಡೋದಕ್ಕೆ ಇದನ್ನ ಸಿಕ್ಕಿಂನಲ್ಲಿ ನಡೆಸಿದ್ದಾರೆ. ದಿಸ್ ಇಸ್ ಇಂಪಾರ್ಟೆಂಟ್. ಎಲ್ಲಿ ನಡೆಸಿದ್ರು, ಯಾರು ನಡೆಸಿದ್ರು, ಯಾಕೆ ನಡೆಸಿದ್ರು. ಸೊ ಎಲ್ಲಿ ಅಂದ್ರೆ ಸಿಕ್ಕಿಂ. ಯಾಕೆ ಅಂದ್ರೆ AI ಕೇಪಬಿಲಿಟೀಸ್ ಅಟ್ ಹೈ ಆಲ್ಟಿಟ್ಯೂಡ್ ನ ಚೆಕ್ ಮಾಡೋದಕ್ಕೆ. ಅಂಡ್ ದೆನ್ ಯಾರು ಮಾಡಿದ್ದು ಅಂದ್ರೆ ಇಂಡಿಯನ್ ಆರ್ಮಿ. ಇನ್ನೊಂದು ಆಪರೇಷನ್ ಮಹಾದೇವ್. ಆಪರೇಷನ್ ಮಹಾದೇವ್ ವಾಸ್ ಕಂಡಕ್ಟೆಡ್ ಇನ್ ಜಮ್ಮು ಅಂಡ್ ಕಾಶ್ಮೀರ್. ಯಾರು? ಇಟ್ ಈಸ್ ಆರ್ಮಿ, CRPF ಅಂಡ್ ದೆನ್ ಜಮ್ಮು ಅಂಡ್ ಕಾಶ್ಮೀರ್ ಸ್ಪೆಷಲ್ ಪೊಲೀಸ್. ಆರ್ಮಿ, CRPF ಮತ್ತೆ ಜಮ್ಮು ಕಾಶ್ಮೀರ್ ಪೊಲೀಸ್ ಸೇರ್ಕೊಂಡು ಜಮ್ಮು ಕಾಶ್ಮೀರಲ್ಲಿ ಆಪರೇಷನ್ ಮಹಾದೇವ್ ಅಂತ ಮಾಡ್ತಿದ್ದಾರೆ. ಈ ಆಪರೇಷನ್ ಮಹಾದೇವ್ ಅಲ್ಲಿ 3 ಟೆರರಿಸ್ಟ್ ನ ಸಹ
ನಾವು ನ್ಯೂಟ್ರಲೈಸ್ ಮಾಡಿದ್ವಿ, ಅಂದ್ರೆ ಸಾಯಿಸಿದ್ದೀವಿ. 3 ಟೆರರಿಸ್ಟ್ನ ನಾವು ಶೂಟ್ ಮಾಡಿ ಸಾಯಿಸಿದ್ದೀವಿ. ಈ 3 ಟೆರರಿಸ್ಟ್ ಅಲ್ಲಿ ಒಂದು ಟೆರರಿಸ್ಟ್ ವಾಸ್ ದಿ ಮಾಸ್ಟರ್ ಮೈಂಡ್ ಆಫ್ ಪಹಲ್ಗಾಮ್ ಅಟ್ಯಾಕ್. ಈ ಪಹಲ್ಗಾಮ್ ಸ್ಟ್ರೈಕ್ ಯಾವಾಗ ಆಗಿದ್ದು ಅಂದ್ರೆ ಇಟ್ ವಾಸ್ ಇನ್ ಏಪ್ರಿಲ್ 22 ಆಫ್ 2025 ಅಲ್ಲಿ ಪಹಲ್ಗಾಮ್ ಸ್ಟ್ರೈಕ್ ಆಗುತ್ತೆ. ಏಪ್ರಿಲ್ 22, 2025 ಅಲ್ಲಿ. ಇದಕ್ಕೆ ರೆಸ್ಪಾನ್ಸ್ ಆಗಿ ನಮ್ಮ ಇಂಡಿಯನ್ ಆರ್ಮಿ ಏನ್ ಮಾಡ್ತಾರೆ, ಆಪರೇಷನ್ ಸಿಂಧೂರ್ ಅಂತ ಮಾಡ್ತಾರೆ. ಆಸ್ ಅ ಕಂಟಿನ್ಯೂಡ್ ಎಫರ್ಟ್ಸ್ ಟು ಸ್ಟಾಪ್ ಟೆರರಿಸಮ್ ವಿ ಹ್ಯಾವ್ ಟೇಕನ್ ಅಪ್ ಆಪರೇಷನ್ ಮಹಾದೇವ್. ಎಲ್ಲಿ? ಜಮ್ಮು ಅಂಡ್ ಕಾಶ್ಮೀರಲ್ಲಿ. ಯಾರ್ಯಾರು ಅಂದ್ರೆ ಜಮ್ಮು ಕಾಶ್ಮೀರ್ ಪೊಲೀಸ್, CRPF ಅಂಡ್ ಇಂಡಿಯನ್ ಆರ್ಮಿ. ಇದರಲ್ಲಿ 3 ಜನ ಟೆರರಿಸ್ಟ್ ಸಹ ಸಾಯಿಸಿದ್ದಾರೆ. ಅಂಡ್ ಒನ್ ಆಫ್ ದಿ ಟೆರರಿಸ್ಟ್ ವಾಸ್ ದಿ ಮಾಸ್ಟರ್ ಮೈಂಡ್ ಆಫ್ ಪಹಲ್ಗಾಮ್ ಸ್ಟ್ರೈಕ್. ಈ ಆಪರೇಷನ್ ಮಹಾದೇವ್ನ ಇನ್ನೊಂದು ಟಚಿಗಮ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಕಂಡಕ್ಟ್ ಮಾಡಿದ್ದಾರೆ. ಸೊ ಈ ನ್ಯಾಷನಲ್ ಪಾರ್ಕ್ಸ್ ಅಂತೆಲ್ಲ ಅಂದ್ರೆ ಡೆನ್ಸ್ ಫಾರೆಸ್ಟ್ ಸಿಗುತ್ತೆ. ಈ ಡೆನ್ಸ್ ಫಾರೆಸ್ಟ್ ಒಳಗಡೆ ಹೋಗಿ ಟೆರರಿಸ್ಟ್ ನ ಹುಡುಕಿ ಸಾಯಿಸೋದು ಅಷ್ಟು ಈಸಿ ಅಲ್ಲ. ಸೊ ಹ್ಯಾಟ್ಸ್ ಆಫ್ ಟು ಅವರ್ ಆರ್ಮಿ ಅಂಡ್ CRPF ಅಂಡ್ ಜಮ್ಮು ಅಂಡ್ ಕಾಶ್ಮೀರ್ ಪೊಲೀಸ್. ಈ ಡಚಿಗಮ್ ನ್ಯಾಷನಲ್ ಪಾರ್ಕ್ ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ ಇದೆ. ಅಂಡ್ ದೆನ್ ಒನ್ ಸ್ಪೆಷಾಲಿಟಿ ಅಬೌಟ್ ಡಚಿಗಮ್ ನ್ಯಾಷನಲ್ ಪಾರ್ಕ್ ಇಸ್ ಕಾಶ್ಮೀರಿ ಸ್ಟ್ಯಾಗ್. Kashmir stag is the state animal of Jammu Kashmir ಸಹ ಹೌದು. And then it is a critically endangered species. IUCN red data list ಪ್ರಕಾರ Kashmiri stag is critically endangered. So ishtu is related to this exercise. And then coming to our next topic, India and UAE. Indiadu ICG ಅಂದ್ರೆ Indian Coast Guard. And then UAE National Guard Command ಅಂತ, ನ್ಯಾಷನಲ್ ಗಾರ್ಡ್ ಕಮಾಂಡ್ ಆಫ್ UAE ಅಂಡ್ ಇಂಡಿಯಾದು ICG, ಇಂಡಿಯನ್ ಕೋಸ್ಟ್ ಗಾರ್ಡ್. ಈ ಎರಡು ಆರ್ಗನೈಸೇಷನ್ಸ್ ವಿ ಹ್ಯಾವ್ ಸೈನ್ಡ್ ಅ ಕೋಆಪರೇಷನ್ ಡೀಲ್ ಕಾಲ್ಡ್ ಆಸ್ ಮ್ಯಾರಿಟೈಮ್ ಸೆಕ್ಯೂರಿಟಿ ಕೋಆಪರೇಷನ್. ಮ್ಯಾರಿಟೈಮ್ ಸೆಕ್ಯೂರಿಟಿ ಕೋಆಪರೇಷನ್ ಸಮುದ್ರದಲ್ಲಿ ಓಡಾಡುವ ವೆಸಲ್ಸ್ಗೆ ಸೆಕ್ಯೂರಿಟಿ ಮತ್ತೆ ಸೇಫ್ಟಿನ ಒದಗಿಸಕ್ಕೆ ಇಂಡಿಯಾ ಅಂಡ್ UAE ಈ ಒಂದು ಕೋಆಪರೇಷನ್ ನ ಸೈನ್ ಮಾಡಿದ್ದಾರೆ. UAE ಬಗ್ಗೆ ನಾವು ನೆನ್ನೆನೂ ನೋಡಿದ್ವಿ. ಇದ್ರ ಕ್ಯಾಪಿಟಲ್ Abu Dhabi anta. I think in our previous video we have discussed Abu Dhabi alli ಏನಾಯ್ತು ಅಂದ್ರೆ IUCN ವರ್ಲ್ಡ್ ಕನ್ಸರ್ವೇಷನ್ ಕಾಂಗ್ರೆಸ್. ನಿಮ್ಗೆ ನೆನಪಿದ್ರೆ ನನ್ನ ಹಿಂದಿನ ವಿಡಿಯೋದಲ್ಲಿ ಇದನ್ನ ಡಿಸ್ಕಸ್ ಮಾಡಿದ್ವಿ. IUCN ವರ್ಲ್ಡ್ ಕನ್ಸರ್ವೇಷನ್ ಕಾಂಗ್ರೆಸ್ ಅಂತ. ಅದು ಸಹ ಅಬು ಧಾಬಿಯಲ್ಲಿ ನಡೆದಿದ್ದು. ಅಂಡ್ ದೆನ್ UAE ಇದು ಇನ್ನೊಂದು ಸಿಟಿ ಬಂದು ದುಬೈ ಅಂತ. ದುಬೈಯಲ್ಲಿ ಸಹ ಹಿಂದಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಏನಂತ? IIM ಅಹಮದಾಬಾದ್. IIM ಅಹಮದಾಬಾದ್ ತನ್ನ ಫಸ್ಟ್ ಓವರ್ಸೀಸ್ ಕ್ಯಾಂಪಸ್ ನ ದುಬೈಯಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ದಿಸ್ ವಾಸ್ ಅಬೌಟ್ UAE. ಕಮಿಂಗ್ ಟು ಅವರ್ ನೆಕ್ಸ್ಟ್ ಟಾಪಿಕ್, ಕಾಮ್ಚಟ್ಕಾ ಪೆನಿನ್ಸುಲಾ. ಸೊ ಈ ಸ್ಲೈಡ್ ಅಲ್ಲಿ ನಿಮಗೆ, ಈ ಫೋಟೋದಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ದಿಸ್ ಇಸ್ ಕಾಮ್ಚಟ್ಕಾ ಪೆನಿನ್ಸುಲಾ. ಅಂಡ್ ದೆನ್ ಈ ಸಿ ಏನ್ ಕಾಣಿಸ್ತಿದೆ, ದಿಸ್ ಇಸ್ ಸಿ ಆಫ್ ಒಕೋಟ್ಸ್ಕ್ ಅಂತ ಕರೀತಾರೆ. And then ಈ ocean is Pacific Ocean. ಸೊ ಈ ಸಿ ಆಫ್ ಒಕೋಟ್ಸ್ಕ್ ಮತ್ತೆ ಪೆಸಿಫಿಕ್ ಓಷನ್ ಮಧ್ಯ ಇರೋದು ಇಟ್ ಈಸ್ ಕಾಮ್ಚಟ್ಕಾ ಪೆನಿನ್ಸುಲಾ. ಈ ಕಾಮ್ಚಟ್ಕಾ ಪೆನಿನ್ಸುಲಾದಲ್ಲಿ ಒಂದು ರಿವರ್ ಸಹ ಹರಿಯುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಕಾಮ್ಚಟ್ಕಾ ರಿವರ್. ಅಂಡ್ ಇಟ್ ಈಸ್ ಆಲ್ಸೋ ಅ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಈ ಕಾಮ್ಚಟ್ಕಾ ಪೆನಿನ್ಸುಲಾ ಇಟ್ ಈಸ್ ಆಲ್ಸೋ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಕಾಮ್ಚಟ್ಕಾ ರಿವರ್ ಹರಿಯುತ್ತೆ. ಅಂಡ್ ಸಿ ಆಫ್ ಒಕೋಟ್ಸ್ಕ್ ಅಂಡ್ ಪೆಸಿಫಿಕ್ ಓಷನ್, ಸಿ ಆಫ್ ಒಕೋಟ್ಸ್ಕ್ ಅಂಡ್ ಪೆಸಿಫಿಕ್ ಓಷನ್ ಮಧ್ಯ ಇರೋದನ್ನ ಕಾಮ್ಚಟ್ಕಾ ಪೆನಿನ್ಸುಲಾ ಅಂತ ಕರಿತೀವಿ. ಅಂಡ್ ಇಲ್ಲಿ ಕಾಣ್ತಿರೋ ಐಲ್ಯಾಂಡ್ಸ್, ದಿಸ್ ಐಲ್ಯಾಂಡ್ಸ್ ಈಸ್ ನೋನ್ ಆಸ್ ಕುರಿಲ್ ಐಲ್ಯಾಂಡ್ ಅಂತ. ಈ ಕುರಿಲ್ ದ್ವೀಪಗಳು ಅಥವಾ ಕುರಿಲ್ ಐಲ್ಯಾಂಡ್ ಏನಿದೆ, ಇಟ್ ಈಸ್ ಅ ಡಿಸ್ಪ್ಯೂಟೆಡ್ ಐಲ್ಯಾಂಡ್ ಬಿಟ್ವೀನ್ ರಷ್ಯಾ ಅಂಡ್ ಜಪಾನ್. ರಷ್ಯಾ ಮತ್ತೆ ಜಪಾನ್ ನಡುವೆ ಇದು ಒಂದು ಡಿಸ್ಪ್ಯೂಟೆಡ್ ಐಲ್ಯಾಂಡ್ಸ್, ಕುರಿಲ್ ಐಲ್ಯಾಂಡ್ಸ್ ಅಂತ ಇಲ್ಲಿ ಕಾಣ್ತಿರೋದು. ಸೊ ದಿಸ್ ಇಸ್ ಕುರಿಲ್ ಐಲ್ಯಾಂಡ್ಸ್. ಇಟ್ ಈಸ್ ಅ ಡಿಸ್ಪ್ಯೂಟೆಡ್ ಲ್ಯಾಂಡ್ ಬಿಟ್ವೀನ್ ರಷ್ಯಾ ಅಂಡ್ ಜಪಾನ್. ಇದು ಕಾಮ್ಚಟ್ಕಾ ಪೆನಿನ್ಸುಲಾ. ಸೊ ಈ ಕಾಮ್ಚಟ್ಕಾ ಪೆನಿನ್ಸುಲಾದಲ್ಲಿ ಒಂದು ಅರ್ಥ್ಕ್ವೇಕ್ ನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಅರ್ಥ್ಕ್ವೇಕ್ ಅಂದ್ರೆ ಏನು? ಅರ್ಥ್ಕ್ವೇಕ್ ಇಸ್ ನಥಿಂಗ್ ಬಟ್ seismic waves. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅರ್ತ್ಸ್ ಕ್ರಸ್ಟ್ ಇಸ್ ಮೇಡ್ ಅಪ್ ಆಫ್ ರಾಕ್ಸ್.
ಈ ರಾಕ್ಸ್ ಅಲ್ಲಿ ಒತ್ತಡ ಇರುತ್ತೆ, ಅಂದ್ರೆ ಪ್ರೆಷರ್ ಇರುತ್ತೆ. ಈ ಪ್ರೆಷರ್ ಒಂದೇ ಸರಿ ರಿಲೀಸ್ ಆದಾಗ ಏನಾಗುತ್ತೆ, ಅರ್ಥ್ವೇಕ್ ಅಂತ ಕರಿತೀವಿ. ಈ ಅರ್ಥ್ವೇಕ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅದನ್ನ ನಾವು ಫೋಕಸ್ ಅಂತ ಕರಿತೀವಿ. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಎನ್ ಅರ್ಥ್ವೇಕ್ ಇಸ್ ಕಾಲ್ಡ್ ಆಸ್ ಫೋಕಸ್, ಅಂಡ್ ದೆನ್ ಅ ಪಾಯಿಂಟ್ ಡೈರೆಕ್ಟ್ಲಿ ಅಬೌವ್ ಫೋಕಸ್ ಈಸ್ ಎಪಿಸೆಂಟರ್. ಅಂದ್ರೆ ಸೊ ಇಫ್ ದಿಸ್ ಈಸ್ ಅವರ್ ಅರ್ತ್, ಇಲ್ಲಿ ಅರ್ಥ್ವೇಕ್ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಭೂಮಿ ಒಳಗಡೆ ಫೋಕಸ್ ಇರುತ್ತೆ. ಯಾವಾಗ್ಲೂ ಭೂಮಿ ಒಳಗಡೆ ಇರೋದನ್ನ ನಾವು ಫೋಕಸ್ ಅಂತ ಕರಿತೀವಿ. ಅಂದ್ರೆ ದಿಸ್ ಈಸ್ ವೇರ್ ದಿ ಅರ್ಥ್ವೇಕ್ ಸ್ಟಾರ್ಟ್ಸ್. ಸೊ ಇಲ್ಲಿ ಡೈರೆಕ್ಟ್ಲಿ ಅಬೌವ್ ಈ ಪಾಯಿಂಟ್ ನ ನಾವು ಎಪಿಸೆಂಟರ್ ಅಂತ ಕರಿತೀವಿ. ಸೊ ಇಲ್ಲಿನ ಕಾಮ್ಚಟ್ಕ ಅರ್ಥ್ವೇಕ್ ಅಂತ ನಾವೇನ್ ಕರಿತಿದ್ವಿ, ಅಥವಾ ಅರ್ಥ್ವೇಕ್ ಇನ್ ಕಾಮ್ಚಟ್ಕ ಅಥವಾ ಅರ್ಥ್ವೇಕ್ ಇನ್ ಜಪಾನ್, ಈ ತರ ಎಲ್ಲ ಏನ್ ನಾವು ಕರಿತೀವಿ, ದಟ್ ದೋಸ್ ಆರ್ ದಿ ಎಪಿಸೆಂಟರ್ಸ್. ಫೋಕಸ್ ಯಾವಾಗಲೂ ಭೂಮಿ ಒಳಗಡೆ ಇರುತ್ತೆ. ಸೊ ಈ ಅರ್ಥ್ವೇಕ್ಸ್ ನ ಮೆಜರ್ ಮಾಡೋದಕ್ಕೆ ಎರಡು ಉಪಕರಣಗಳನ್ನ ಬಳಸ್ತೀವಿ ನಾವು. ಒಂದು ಮ್ಯಾಗ್ನಿಟ್ಯೂಡ್, ಅಂದ್ರೆ ಅರ್ಥ್ವೇಕ್ ನ ಪ್ರಮಾಣ. ಅರ್ಥ್ವೇಕ್ ನ ಪ್ರಮಾಣ ಎಷ್ಟಿದೆ ಅಂತ ಕಂಡುಹಿಡಿಯೋದಕ್ಕೆ ಒಂದು ಸ್ಕೇಲು. ಇಂಟೆನ್ಸಿಟಿ ಅಂದ್ರೆ ತೀವ್ರತೆ. ಸೊ ಅರ್ಥ್ವೇಕ್ ಅಲ್ಲಿ ಎರಡು ಥಿಂಗ್ಸ್ ನ ಮೆಜರ್ ಮಾಡ್ತಾರೆ, ಒಂದು ಪ್ರಮಾಣ, ಇನ್ನೊಂದು ತೀವ್ರತೆ. ಒಂದು ಮ್ಯಾಗ್ನಿಟ್ಯೂಡ್ ಅಂಡ್ ಅನದರ್ ಇಸ್ ಇಂಟೆನ್ಸಿಟಿ. ಮ್ಯಾಗ್ನಿಟ್ಯೂಡ್ ಅಥವಾ ಪ್ರಮಾಣನ ನಾವು ಮೆಜರ್ ಮಾಡೋದಕ್ಕೆ ರಿಚರ್ ಸ್ಕೇಲ್ ಅಂತ ಬಳಸ್ತೀವಿ. ಅಂಡ್ ಇಂಟೆನ್ಸಿಟಿ ಆರ್ ತೀವ್ರತೆ ಇದನ್ನ ನಾವು ಕಂಡುಹಿಡಿಯೋದಕ್ಕೆ ಮೆಜರ್ ಮಾಡೋದಕ್ಕೆ ಮರ್ಕ್ಯಾಲಿ ಸ್ಕೇಲ್ ಅಂತ ಬಳಸ್ತೀವಿ. ಸೊ ಈ ರಿಚರ್ ಸ್ಕೇಲ್ ಯೂಸ್ ಮಾಡಿಕೊಂಡು ಇವಾಗ ಕಾಮ್ಚಟ್ಕ ಪೆನಿನ್ಸುಲಾದಲ್ಲಿ 8.8 ಮ್ಯಾಗ್ನಿಟ್ಯೂಡ್ ಅರ್ಥ್ವೇಕ್ ನ ರೆಕಾರ್ಡ್ ಮಾಡಿದ್ದಾರೆ. ದಟ್ ಇಸ್ ವೈ ದಿಸ್ ನ್ಯೂಸ್. ಸೊ ಕಮಿಂಗ್ ಟು ಅವರ್ ಒನ್ ಲೈನರ್ಸ್, IMF ನ ಬ್ರೆಟನ್ ವುಡ್ ಇನ್ಸ್ಟಿಟ್ಯೂಷನ್ ಅಂತಾನೂ ಕರೀತಾರೆ, ಬ್ರೆಟನ್ ವುಡ್ಸ್ ಇನ್ಸ್ಟಿಟ್ಯೂಷನ್ ಅಂತ. ಒನ್ ಮೋರ್ ಬ್ರೆಟನ್ ವುಡ್ ಇನ್ಸ್ಟಿಟ್ಯೂಷನ್ ಇಸ್ ವರ್ಲ್ಡ್ ಬ್ಯಾಂಕ್. ಈ ಬ್ರೆಟನ್ ವುಡ್ ಕಾನ್ಫರೆನ್ಸ್ ನಡೆಯುತ್ತೆ. ಬ್ರೆಟನ್ ವುಡ್ ಕಾನ್ಫರೆನ್ಸ್ 1944 ಅಲ್ಲಿ ನಡೆಯುತ್ತೆ. 1944 ಅಲ್ಲಿ ಬ್ರೆಟನ್ ವುಡ್ ಕಾನ್ಫರೆನ್ಸ್ ಆದ್ಮೇಲೆ 1945 ಅಲ್ಲಿ ಆಫ್ಟರ್ ದಿ ವರ್ಲ್ಡ್ ವಾರ್ 2 ಎರಡು ಇನ್ಸ್ಟಿಟ್ಯೂಷನ್ ಉಟ್ಕೊಳ್ಳುತ್ತೆ ಬಿಕಾಸ್ ಆಫ್ ದಿಸ್ ಕಾನ್ಫರೆನ್ಸ್. ಒಂದು IMF, ಇನ್ನೊಂದು ವರ್ಲ್ಡ್ ಬ್ಯಾಂಕ್. ಸೊ ಅದಕ್ಕೆ ನಾವು ಈ ಎರಡು ಇನ್ಸ್ಟಿಟ್ಯೂಷನ್ ನ ಬ್ರೆಟನ್ ವುಡ್ ಟ್ವಿನ್ ಇನ್ಸ್ಟಿಟ್ಯೂಷನ್ ಅಂತಾನೂ ಸಹ ಕರೀತಾರೆ. ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಬಂದು ಇಟ್ ಈಸ್ ಇನ್ ವಾಷಿಂಗ್ಟನ್ DC. ವಾಷಿಂಗ್ಟನ್ DC ಅಲ್ಲಿ ಬೋತ್ IMF ಮತ್ತೆ ವರ್ಲ್ಡ್ ಬ್ಯಾಂಕ್ ಎರಡೂ ಹೆಡ್ ಕ್ವಾರ್ಟರ್ಸ್ ನ ನೀವು ನೋಡ್ಬೋದು. ಅಂಡ್ IMF ಅಂತ ಬಂದಾಗ ಇಟ್ ರಿಲೀಸಸ್ ಅ ರಿಪೋರ್ಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮ್. ಸುಮಾರು ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅಂತ ಒಂದು ರಿಪೋರ್ಟ್ ಬಿಡ್ತಾರೆ, ರಿಲೀಸ್ ಮಾಡ್ತಾರೆ. ಸೊ ಈ ವರ್ಲ್ಡ್ ಎಕನಾಮಿಕ್ ರಿಪೋರ್ಟ್ ಯಾರು ರಿಲೀಸ್ ಮಾಡ್ತಾರೆ, IMF ರಿಲೀಸ್ ಮಾಡ್ತಾರೆ. ಸೊ ಇನ್ ದಿಸ್ ವರ್ಲ್ಡ್ ಎಕನಾಮಿಕ್ ರಿಪೋರ್ಟ್ ಗ್ಲೋಬಲ್ದು ಗ್ರೋತ್ ರೇಟ್ ಎಷ್ಟು, ಅಂದ್ರೆ ಇಡೀ ಆಲ್ ಓವರ್ ವರ್ಲ್ಡ್ ಎಷ್ಟು ಗ್ರೋತ್ ರೇಟ್ ಇದೆ, GDP, ಅಂಡ್ ಇಂಡಿಯಾದು ಎಷ್ಟಿದೆ, ಅಂದ್ರೆ ಕಂಟ್ರಿ ಸ್ಪೆಸಿಫಿಕ್ ಆಗಿ ಕೊಡ್ತಾರೆ. ನಮಗೆ ಇಂಡಿಯಾ ಇಂಪಾರ್ಟೆಂಟ್ ಇರೋದ್ರಿಂದ ನಾವು ಇಂಡಿಯಾ ಬಗ್ಗೆ ಮಾತಾಡೋಣ. ಸೊ ಗ್ಲೋಬಲ್ ಕೊಡ್ತಾರೆ ಅಂಡ್ ಕಂಟ್ರಿ ಪರ್ಸ್ಪೆಕ್ಟಿವ್ ಅಲ್ಲೂ ಕೊಡ್ತಾರೆ. ಸೊ ನಮ್ಮ ಗ್ಲೋಬಲ್ ಗ್ರೋತ್ಗೆ GDP 3.2% ಬೆಳೆಯುತ್ತೆ ಇನ್ ದ ಇಯರ್ 2026 ಅಂತ ಹೇಳಿದ್ದಾರೆ. ಫೈನಾನ್ಷಿಯಲ್ ಇಯರ್ 2026 ಅಲ್ಲಿ ಇಡೀ ಗ್ಲೋಬಲ್ ಗ್ರೋತ್, ಇಡೀ ವಿಶ್ವ ಎಷ್ಟು ಪೇಸ್ ಅಲ್ಲಿ ಬೆಳೆಯುತ್ತೆ ಅಂತಂದ್ರೆ 3.2% ಅಲ್ಲಿ ಗ್ರೋತ್ ಆಗುತ್ತೆ ಅಂತ. ಇಂಡಿಯಾ ಇದರ ಎರಡರಷ್ಟು ಅಂದ್ರೆ 2 ಪಟ್ಟು, ವಿಚ್ ಈಸ್ ಈಕ್ವಲ್ ಟು 6.4% ಇನ್ ಫಿಸ್ಕಲ್ ಇಯರ್ 26. ಅಂದ್ರೆ 2026 ನಮ್ಮ ಇಂಡಿಯಾದು GDP 6.4% ಅಷ್ಟು ಬೆಳೆಯುತ್ತೆ. ದಟ್ ಈಸ್ ವಾಟ್ IMF ಹ್ಯಾಸ್ ಟೋಲ್ಡ್. ಅಂಡ್ ಅದೇ ತರ ಇನ್ನೊಂದು ಇನ್ಸ್ಟಿಟ್ಯೂಷನ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಬಂದು 6.5% ಗ್ರೋತ್ ರೇಟ್ ನ ಪ್ರೆಡಿಕ್ಟ್ ಮಾಡಿದ್ದಾರೆ. ಅಂಡ್ RBI ಹ್ಯಾಸ್ ಪ್ರೆಡಿಕ್ಟೆಡ್ 7.2% ಫಾರ್ ಫಿಸ್ಕಲ್ ಇಯರ್ 2026. ಇಷ್ಟು ಇದರಲ್ಲಿ ಗೊತ್ತಿರಬೇಕಾಗಿರುವಂತಹ ಅಂಶಗಳು. ಅಂಡ್ ಆಲ್ಸೋ ಒನ್ ಮೋರ್ ಥಿಂಗ್, IMF ನಮ್ಮ ಇಂಡಿಯಾನ ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಎಕಾನಮಿ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ದಿಸ್ ಈಸ್ ಅಬೌಟ್ IMF ಅಂಡ್ ಇಂಡಿಯಾಸ್ ಗ್ರೋತ್ ಫೋರ್ಕಾಸ್ಟ್. ಸೊ ಕಮಿಂಗ್ ಟು ಅವರ್ ನೆಕ್ಸ್ಟ್ ಟಾಪಿಕ್, ಗುಲ್ಬರ್ಗಾ ಫೋರ್ಟ್. ಈ ಗುಲ್ಬರ್ಗಾ ಫೋರ್ಟ್ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ, ನಮ್ಮ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ಅಲ್ಲಿ ಈ ಗುಲ್ಬರ್ಗಾ ಫೋರ್ಟ್ ನ ಮೆನ್ಷನ್ ಮಾಡಿದ್ದಾರೆ. ಈ ಗುಲ್ಬರ್ಗಾ ಫೋರ್ಟ್ ಬಗ್ಗೆ ಮೆನ್ಷನ್ ಮಾಡೋದು ನೋಡೋಣ ಸ್ವಲ್ಪ.
ಸೊ ರಾಜಾ ಗುಲ್ಚಂದ್ ಅವರು ಇದನ್ನ ಬಿಲ್ಡ್ ಮಾಡ್ತಾರೆ. ಅಂಡ್ ದೆನ್ ಅಲಾವುದ್ದೀನ್ ಹಸನ್ ಬಹಮನ್ ಶಾ, he was the founder of Bahman Empire. ಅಲಾವುದ್ದೀನ್ ಹಸನ್ ಬಹಮನ್ ಶಾ, he was the founder of Bahman Empire. and ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ರಿನೋವೇಟ್ ಮಾಡಿ ಫೋರ್ಟಿಫೈ ಮಾಡ್ತಾರೆ, ಅಂದ್ರೆ ಇನ್ನೂ ಬಲಶಾಲಿ ಮಾಡ್ತಾರೆ ಈ ಫೋರ್ಟ್ ನ. ಇದರಲ್ಲಿ ಎರಡು ಥಿಂಗ್ ಇಂಪಾರ್ಟೆಂಟ್ ಇದೆ. ಒಂದು ಬಾರಾ ಗಾಜಿ ತೋಪ್ ಅಂತ, ದಿಸ್ ಕೆನಾನ್, ಇಟ್ ಈಸ್ ಅ ಕೆನಾನ್. ದಿಸ್ ಬಾರಾ ಗಾಜಿ ತೋಪ್ ಈಸ್ ಅ ಕೆನಾನ್, ಅಂದ್ರೆ ಫಿರಂಗಿ. ಈ ಬಾರಾ ಗಾಜಿ ತೋಪ್, ಗುಲ್ಬರ್ಗಾ ಫೋರ್ಟ್ ಅಲ್ಲಿರೋ ಬಾರಾ ಗಾಜಿ ತೋಪ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಕೆನಾನ್, ಅಂದ್ರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಫಿರಂಗಿನ ನಮ್ಮ ಗುಲ್ಬರ್ಗಾದಲ್ಲಿ ಫೋರ್ಟ್ ಅಲ್ಲಿ ಇಟ್ಟಿದ್ದಾರೆ. ಸೊ ಜಾಮಾ ಮಸ್ಜಿದ್, ಈ ಗುಲ್ಬರ್ಗಾ ಫೋರ್ಟ್ ಆಲ್ಸೋ ಹೌಸಸ್ ಜಾಮಾ ಮಸ್ಜಿದ್. ಈ ಜಾಮಾ ಮಸ್ಜಿದ್ ಏಷ್ಯಾದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಮಸೀದ್ ಆರ್ ಮಾಸ್ಕ್. ಸೊ ದಿಸ್ ಏಷ್ಯಾಸ್ ಸೆಕೆಂಡ್ ಲಾರ್ಜೆಸ್ಟ್ ಮಾಸ್ಕ್ ಜಾಮಾ ಮಸೀದ್ ಕೂಡ ಇದೇ ಗುಲ್ಬರ್ಗಾ ಫೋರ್ಟ್ ಅಲ್ಲಿ ಇದೆ. ಅಂಡ್ ಬಾರಾಗಾಜಿ ತೋಪ್ ಫಿರಂಗಿ, ವರ್ಲ್ಡ್ಸ್ ಲಾರ್ಜೆಸ್ಟ್ ಫಿರಂಗಿ ಸಹ ಗುಲ್ಬರ್ಗಾ ಫೋರ್ಟ್ ಅಲ್ಲೇ ಇದೆ. ಇದನ್ನ ಕಟ್ಸಿದ್ ಯಾರು? ರಾಜಾ ಗುಲ್ಚಂದ್. ಅಂಡ್ ದೆನ್ ಇದನ್ನ ರಿನೋವೇಟ್ ಮಾಡಿ ಇನ್ನೂ ಜಾಸ್ತಿ ಬಲಪಡಿಸಿದ ಯಾರು? ಅಲಾವುದ್ದೀನ್ ಹಸನ್ ಬಹಮನ್ ಶಾ. he was also the founder of Bahman Empire. So coming to our next topic, Sanjay Singhal is an IPS officer. He has been appointed as SSB DGP. SSB ದು DGP ಆಗಿ, ಹೊಸ DGP ಆಗಿ ಸಂಜಯ್ ಸಿಂಘಲ್ ಸರ್ನ ನೇಮಕ ಮಾಡಿದ್ದಾರೆ. ಅಂಡ್ ದಿಸ್ SSB, it is one of the 7 CAPFs. CAPF ನಿಮ್ಗೆಲ್ಲ ಗೊತ್ತಿರ್ಬೋದು, August 3rd CAPF ಎಕ್ಸಾಮ್ ಸಹ ಇದೆ. ಅಂಡ್ ದೆನ್ ಈ CAPF ಎಕ್ಸಾಮ್ ಅಲ್ಲಿ CAPFs ಅಲ್ಲಿ CRPF, BSF, ITBP, SSB, NSG, Assam Rifles, CISF. ಈ 7ನ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಅಂತ ಕರೀತಾರೆ. ಆಲ್ ದಿ 6 CAPFs comes under Ministry of Home Affairs. CRPF, BSF, ITBP, SSB, NSG and CISF comes under the administrative control of Ministry of Home Affairs. ಆದರೆ ಅಸ್ಸಾಂ ರೈಫಲ್ಸ್ ಮಾತ್ರ it comes under Ministry of Defense. ಸೊ ಇಷ್ಟು ಗೊತ್ತಿರಬೇಕಾಗಿರೋ ಅಂಶಗಳು. ಅಂಡ್ ದೆನ್ ಕಮಿಂಗ್ ಟು ಅವರ್ ನೆಕ್ಸ್ಟ್ ಟಾಪಿಕ್, ದುಲೀಪ್ ಟ್ರೋಫಿ. ಏನಿದು? ಇಟ್ ಈಸ್ ಡೊಮೆಸ್ಟಿಕ್ ಕ್ರಿಕೆಟ್ ಟೂರ್ನಮೆಂಟ್. ಇದು 2025 ಅಲ್ಲಿ ನಮ್ಮ ಬೆಂಗಳೂರಲ್ಲಿ ಆಯೋಜನೆ ಮಾಡಲಾಗಿದೆ. ಸೊ ದಟ್ ಇಸ್ ವೈ ದಿಸ್ ಇಸ್ ಇನ್ ನ್ಯೂಸ್. ಇದು ಯಾವಾಗ ನಡೆಯುತ್ತೆ ಅಂದ್ರೆ August 18th ಟು September 15th. ಈ ದುಲೀಪ್ ಟ್ರೋಫಿ ನಡೆಯುತ್ತೆ ಬೆಂಗಳೂರಲ್ಲಿ. ಸೊ ದಿಸ್ ಇಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ನಾಳೆ ಇನ್ನೂ ಇಂಪಾರ್ಟೆಂಟ್ ಆಗಿರೋ ಕರೆಂಟ್ ಅಫೇರ್ಸ್ ಆರ್ಟಿಕಲ್ಸ್ ಜೊತೆಗೆ ಮೀಟ್ ಆಗೋಣ. ಥ್ಯಾಂಕ್ ಯು.